ನಮಸ್ಕಾರ ಬೀರೇಶಣ್ಣ. ಅವನು ರೈತ ಅಲ್ಲ, ಡೊಂಗಿ ರೈತ ಅಂತ ಹೇಳೋಕ್ಕೋಸ್ಕರ ನಾನು ಇವಾಗ ಬಂದು ಹೇಳ್ತಾ ಇದ್ದೀನಿ. ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಇಲ್ಲ ಒಂದು ನಾನು ಇರಬೇಕು, ಇಲ್ಲ ಅವನು ಇರಬೇಕು. ನಿನ್ನ ಶೆಡ್ಗೆ ಹಾಕ್ತಿದೆ, ಸಾಯಿಸ್ತಿದೆ, ಏನೋ ಸೂಕ್ಷ್ಮವಾಗಿ ತಗೊಂಡಿದ್ದಾನೆ. ಕಷ್ಟಕ್ಕಾದ ಆಪದ್ ಬಾಂಧವರನ್ನು ಉಸಿರಿರುವ ತನಕ ಮರೆಯಬಾರದು ಅಂತಾರೆ. ತೊಂದರೆ ಇಲ್ಲದಿದ್ದಾಗ ಕಾಪಾಡಿದ ಜನರು ದೇವರಿಗೆ ಸಮ ಅಲ್ವೇ? ಏನೂ ಇಲ್ಲದಿದ್ದಾಗ ಜೊತೆಗೆ ನಿಂತು ಜೋಡೆತ್ತಿನ ಓಟದ ಸ್ಪರ್ಧೆ ಮಾಡ್ತೇವೆ. ನಮ್ಮಿಂದ ನೇಮು ಫೇಮು ಮಾಡಿಕೊಂಡು ಈಗ ಪ್ರಚಾರ ಪಡೆಯುತ್ತಿದ್ದಾನೆ. ಬೆನ್ನಿಗೆ ನಿಂತ ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ಈತ ಡೋಂಗಿ ಹಳ್ಳಿಕಾರ್ ಒಡೆಯ ಅಂತ ಅವರ ಗೆಳೆಯರೇ ರುಚಿಗೆದ್ದಿದ್ದಾರೆ. ಹಾಗಾದರೆ ಆತ ಯಾರು? ನಾನೊಂದು ಕಾರ್ಯ ಮಾಡಕ್ಕೆ ಬಂದೆ, ಕೊಲೆ ಕೆಲಸ ಕೊಟ್ಟರು ನನಗೆ. ನಾನು ಬೆನ್ನೆಲುಬಾಗಿ ನಿಂತಿದ್ದು ನನ್ನ ಬೀರೇಶನ್ನು, ರಚಿತನ್ನು. ಹಳ್ಳಿಕಾರ್ ಒಡೆಯ, ಹಳ್ಳಿ ರೈತ, ಬೆಂಗಳೂರಿನ ವರ್ತೂರ್ ಸಂತೋಷ್ ಯಾರಿಗೆ ಗೊತ್ತಿಲ್ಲ ಹೇಳಿ? ಹಳ್ಳಿಕಾರ್ ಹಸುತಳಿಯ ಸಂರಕ್ಷಕ ಎಂದು ಹೇಳಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿದ್ದ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಸೀಸನ್ 10ರಲ್ಲಿ ರಾಜ್ಯದ ಎಲ್ಲರ ಅಚ್ಚುಮೆಚ್ಚಿನ ಸ್ಪರ್ಧೆಯಾಗಿದ್ದವರು. ತಮ್ಮದೇ ಆದ ಹಳ್ಳಿಯ ರಗಡ್ ಶೈಲಿಯ ಏನಣ್ಣ ನಾನು ಹೇಳಿದ ಸರಿ ತಾನೆ ಎಂಬ ಡೈಲಾಗ್ಗಳಿಂದ ತುಂಬ ಹೆಸರು ಮಾಡಿದವರು. ಆದರೆ ವರ್ತೂರ್ ಸಂತೋಷ್ ಪ್ರಾರಂಭದಿಂದ ಇಂದಿನವರೆಗೆ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿ ಆಗ್ತಲೇ ಇದ್ದಾರೆ. ವರ್ತೂರ್ ಸಂತೋಷ್ ಜೊತೆಗೆ ಕೈಗೆ ಕೈಗೊಟ್ಟು ಬೆನ್ನಿಗೆ ನಿಂತಿದ್ದವರೇ ಈಗ ತಿರುಗಿ ಬಿದ್ದಿದ್ದಾರೆ, ತಿರುಗಿ ಬೀಳ್ತಿದ್ದಾರೆ. 2022ರಲ್ಲಿ ಹೊಸಕೋಟೆಯಲ್ಲಿ ಜೋಡಿ ಎತ್ತಿನ ಬಂಡಿ ರೇಸ್ ಸ್ಪರ್ಧೆ ಏರ್ಪಡಿಸಿದ್ದವರು ಹೊಸಕೋಟೆಯ ಬೀರೇಶ್ ಮತ್ತು ತಂಡ. ಈ ಅಪ್ಪನು ಹೇಳ್ಬೇಕಂದ್ರೆ ರೇಸ್ ಸ್ಟಾರ್ಟಿಂಗ್ ಇಂದ ಹಿಡಿದು ನಾನೆಷ್ಟು ಬಾಧೆ ಬಿದ್ದಿದ್ದೀನೋ ಆ ಅಪ್ಪನು ಸ್ಟೇಚಿಗೆ ಅಷ್ಟೇ ಬಾಧೆ ಬಿದ್ದವ್ರು. ನಾನು ಪಿಚ್ ಒಳಗಡೆ ಬಾಧೆ ಬಿದ್ದರೆ ಅದನ್ನ ಪಿಚ್ ಹೊರಗಡೆ ಬಾಧೆ ಬೀಳೋದು, ಸಮಾಧಾನಗಳು ಮಾಡೋದು ಇದು ಮಾಡಿ. ವರ್ತೂರ್ ಸಂತೋಷ್ ಹಳ್ಳಿಕಾರ್ ಹಸಿರು ತಳಿ ಹೆಸರು ಹೇಳಿಕೊಂಡು ಡೊಂಗಿ ಡೈಲಾಗ್ಸ್ ಹೊಡ್ಕೊಂಡು ಬಿಟ್ಟಿ ಪ್ರಚಾರ ತೆಗೆದುಕೊಳ್ತಿದ್ದಾರೆ. ನಾವು ಏನೋ ಪ್ರಾಮಾಣಿಕ ಮುಗ್ಧ ಅಂತ ಅಂದ್ಕೊಂಡಿದ್ರೆ ಆತ ಪಕ್ಕಾ ಡೊಂಗಿ, ಹೇಳೋದೆಲ್ಲ ಸುಳ್ಳು. ರೈತರಿಗೆ ಸ್ಪರ್ಧೆಯಲ್ಲಿ ಗಾಯ ಆದರೆ ಸಾಯಲಿ ಬಿಡಿ ಅಂತಾರೆ. ಇದು ಒಬ್ಬ ರೈತ ಹೇಳೋ ಮಾತಾ? ದಿನದಿಂದ ದಿನಕ್ಕೆ ವರ್ತೂರ್ ಸಂತೋಷ್ ನಕಲಿ ಹಳ್ಳಿಕಾರ್ ರೈತ ಎಂದು ಜೊತೆಗಿದ್ದ ಬೀರೇಶ್ ಮತ್ತು ಸ್ನೇಹಿತರು ವರ್ತೂರ್ ಸಂತೋಷ್ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ವರ್ತೂರ್ ಸಂತೋಷು ಅವನಿಂತ ಡೊಂಗಿ ಅಂದರೆ ಫಸ್ಟು ನನಗೇನು ಹಳೆ ಫ್ರೆಂಡ್ ಏನಲ್ಲ ಅವನು ಸರ್, ಬರೀ ಪ್ರಚಾರ. ಅವನು ಯಾವ ಎತ್ತು ಸಣ್ಣ ವಯಸ್ಸಿಂದ ಸಾಕಿಲ್ಲ. ರೈತರ ಹತ್ರ ತೊಗೊಂಬರೋದು 1-2 ಲಕ್ಷಕ್ಕೆ ತಂದರೆ ನಂದು 5 ಲಕ್ಷ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೊಂಬಿಟ್ಟಿದ್ದಾನೆ ಈಗ ಅವನು. ಹಳ್ಳಿ ಕಾರ್ ಒಡೆಯ ಅಂತ ನಾನು ಹೇಳೋಕ್ಕಾಗಲ್ಲ, ಅದ್ರ ಜನಾಂಗನೇ ಬೇರೆ ಇದ್ದಾರೆ. ಅವನು ಹಳ್ಳಿ ಕಾರ್ ರೈತನೂ ಅಲ್ಲ, ಒಡೆಯನೂ ಅಲ್ಲ, ಮತ್ತೊಂದು ಮಗದೊಂದು ಅಲ್ಲ. ಅವನು ಬರೀ ದುಡ್ಡು ಮಾಡೋಕ್ಕೆ ರೇಸ್ ಹೆಸ್ರು ಹೇಳ್ಕೊಂಡು ರೈತರು ಅಂದ್ಕೊಂಡು ಅವನೊಂದು ನೇಮು ಫೇಮ್ ಗಿಡ್ಸ್ಕೊಳಕ್ಕೆ ಎಲ್ಲ ಡ್ರಾಮಾ ಮಾಡ್ತಾವನೆ. ಮೀಡಿಯಾದಲ್ಲೇ ಒಂದು ಮುಖ ಅವನಿಗೆ, ಮೀಡಿಯಾದಿಂದ ಆಚೆ ಬಂದರೆ ಒಂದು ಮುಖ ಇದೆ ಅವನಿಗೆ. ಆ ಮುಖ ನೋಡ್ಬೇಕಾದ್ರೆ ಅವನ ಸ್ನೇಹಿತರು ಸುತ್ತಮುತ್ತ ಇರೋರು ತಿಳ್ಕೊಂಡ್ರೆ ಗೊತ್ತಾಗುತ್ತೆ ಸರ್. ಅಷ್ಟೇ, ಒಬ್ಬ ಡ್ರೈವರ್ 1 ವಾರ ಇರಲ್ಲ. ಮಾಡಿದೆ ಅವ್ರಿಗೆ ಮಿಸ್ಟರ್ ಸಂತೋಷ್ ನೀನೇನು ಮಾಡಿದೆ ಹೇಳು? ನೀನು ಅದನ್ನೇ ತಾನೇ ಮಾಡಿದೆ. ಅವ್ರಿಗೆ ಅವಮಾನ ಮಾಡಿದ್ದಕ್ಕೆ ಈಗ ನಾನೇನು ಮಾಡ್ತಾಯಿದ್ದೀನೋ ಅದು ಮುಂಚೆನೇ ಅವ್ರು ಮಾಡಿದರು. ಅಂದರೆ ಎಲ್ಲಿಗೂ ನನಗೆ ಸ್ವಲ್ಪ ಲೇಟ್ ರಿಯಾಕ್ಷನ್ ಆಯಿತು. ಅವ್ರಿಗೆ ಫಸ್ಟ್ 100% ಸರ್ ನಾನು ನಿನ್ಗೆ ಹೆಲ್ಪ್ ಮಾಡಿದ್ದೀನಿ ಅಂದಮೇಲೆ ನೀನು ಸಾಯೋ ಗಂಟ ನಮ್ಗೆ ಋಣ ಇರಬೇಕು. ಇಲ್ವಾ, ನಮ್ಗೆ ಒಳ್ಳೇದು ಮಾಡೋಕ್ಕಾಗಿಲ್ವಾ, ಬಿಟ್ಬಿಡ್ಬೇಕು, ಕೆಟ್ಟದ್ದು ಮಾಡಬಾರ್ದು. ನೀನು ನಮ್ಮ ಹುಡುಗರು ಬಂದರೆ, ನಮ್ಮ ಬೀರೇಶ್ ಹಣ್ಣು ಹುಡುಗರು ಅಂದರೆ 7 ಅವರ್ ಕಾಯಿಸ್ತೀನಿ. ನೀನು ಹೆಸ್ರು ಹೇಳ್ಕೊಂಬಂದರೆ ನಾವು ಹಿಂಗೆ ಕಾಯಿಸೋದು, ರೆಕಮೆಂಡ್ ಅಂದರೆ ನನಗಾಗಲ್ಲ ಅಂತೀಯಲ್ಲ ನೀನು. ಇಲ್ಲೆಲ್ಲ ಈ ರೇಸೆಲ್ಲ ಮಾಡಿದ್ದಾಗಲಿ ಯಾರು ರೆಕಮೆಂಡಿಂದ ಮಾಡಿದೆ? ಇವಾಗ ಸರ್ ಹೇಳಿದ್ನಲ್ಲ, ಈ ಹಾಸ್ಪಿಟ್ಲ್ ವಿಚಾರದಲ್ಲೇ ಗೊತ್ತಾಯಿತು. ಈಗ ಜೊತೆ ಸೇರ್ಕೊಂಡು ಈ ಹಾಸ್ಪಿಟ್ಲ್ ಪೇಷಂಟ್ ಅಂದಮೇಲೆ ಬಂದು ಅವ್ನಿಗೊಂದು ಸಾಂತ್ವನ ಹೇಳಿ 3 ದಿವಸ ಸತ್ತರೆ ಸಾಯ್ಲಿ ಅಂದರೆ ಅರ್ಥ ಏನು ಸರ್? ಹೊಸಕೋಟೆಯ ಬೀರೇಶ್ ರವರ ಸ್ನೇಹಿತರು ಬಂದು ವರ್ತೂರ್ ಸಂತೋಷ್ ಭೇಟಿಗೆ 6 ಗಂಟೆ ಕಾದಿದ್ರಂತೆ. ಮನೆ ಬಳಿ ಕಾಯಿಸಿದ್ದಾರೆ ಎಂಬುದೇ ಈಗ ಸಮಸ್ಯೆಗೆ ಕಾರಣ ಆಗ್ತಾಯಿದೆ. ಜೊತೆಗೆ ಹೊಸಕೋಟೆಯ ಬೀರೇಶ್ ಸ್ನೇಹಿತರಿಗೆ ವರ್ತೂರ್ ಸಂತೋಷ್ ಅವರ ಬೆಂಬಲಿಗರು ಬೇರೆ ಬೇರೆ ಮೊಬೈಲ್ ನಂಬರ್ಗಳಿಂದ ಅನ್ನೋನ್ ನಂಬರ್ಸಿಂದ ಕಾಲ್ ಮಾಡಿ ಬೆದರಿಕೆ ಆಗ್ತಾ ಇದ್ದಾರೆ, ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ ಎಂಬ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಇದರಿಂದ ಹೊಸಕೋಟೆಯ ಬೀರೇಶ್ ಮತ್ತು ಅವರ ಸ್ನೇಹಿತರು ವರ್ತೂರ್ ಸಂತೋಷ್ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ. ತಿಂಗಳಿಂದ ಮಾಡ್ತಾ ಇದ್ದಾರೆ. ಮಂಜು ಅದು ಒಂದು ಪೋಸ್ಟ್ ಮಾಡಿದ್ದು ನಮ್ಮದೊಂದು. ಅದಾದಮೇಲೆ ನಾನು ನಂಬೋದು ಹೇಗೋ ಸಿಕ್ಕಿ, ಅವರು ಫೋನ್ ಮಾಡಿಬಿಟ್ಟು ನಾವು ಅಣ್ಣನ ಕಡೆಯೋದು
ನೀನೇನು ಕಣ್ಣನ ಬಗ್ಗೆ ಮಾತಾಡ್ತಾ ಇದೆಯಾ, ನೀನು ಶೆಡ್ಗೆ ಹಾಕ್ತಿದ್ದಿ, ಸಾಯಿಸ್ತಿದ್ದಿ, ಆ ಥರ ಕೊಲೆ ಬೆದರಿಕೆಗಳು. ತಿರ್ಗಿ ಆಮೇಲೆ ನೀನು ಸಿಗೋ ಎಲ್ಲದೂ ನಾವು ನಿನ್ನ ಇದು ಮಾಡ್ತೀವಿ, ಆಗ ಮಾಡ್ತೀವಿ, ಈಗ ಮಾಡ್ತೀವಿ, ಅಣ್ಣನ ಬಗ್ಗೆ ಮಾತಾಡ್ತೀಯ, ನಿಂಗೆ ಎಷ್ಟು ಧೈರ್ಯ. ಹೊರ್ತು ಸಂತೋಷ್ ಅವರು, ಅವ್ರಿಗೆ ಅಣ್ಣ ಅಂತೆ, ಅದನ್ನು ಛಲ ಅಂದ್ಬಿಟ್ಟು ಅವ್ರದ್ದು ನಂಬರ್ ಸಮೇತ ನನ್ನ ಹತ್ರ ಇದೆ ಫೋನಲ್ಲಿ. ಅದೇ ರೀತಿಯಲ್ಲಿ ಒಂದು 4-5 ನಂಬರು ಹಿಂದಿಯವ್ರದ್ದಾಗಿರ್ಬೋದು, ಬೇರೆ ಬೇರೆ ಭಾಷೆಗಳವ್ರದ್ದು ಫೋನುಗಳು ಇಸ್ಕೊಂಡು ನನಗೆ ಫೋನ್ ಮಾಡೋದು. ತಿರ್ಗಿ ಬೆದರಿಕೆ ಕರೆಗಳು ತುಂಬ ನನಗೆ ದಿನನಿತ್ಯ. ನಿನ್ನ ಶೆಡ್ಗೆ ಹಾಕ್ತೀರಿ, ಸಾಯಿಸ್ತೀರಿ, ನೀನು ಇದೇ ಥರ ಮಾಡ್ರೆ ನಿನ್ನ ಏನೋ ಮಾಡ್ತೀವಿ ನಾವು. ಈ ಹೊಸಕೋಟೆಯನ್ನು ಏನೋ ಕೇರ್ಲೆಸ್ ತೊಗೊಂಬಿಟ್ಟಿದ್ದಾರೆ. ನಮ್ಮ ಬೀರೇಶ್ ಅಣ್ಣವ್ರನ್ನೆಲ್ಲ ಬೇರೆ ರೀತಿಯಲ್ಲಿ ಅವ್ರು ನೋಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಗೊತ್ತಿಲ್ಲ ಹೊಸಕೋಟೆ ಏನು ಎತ್ತ ಅಂತ. ಈ ಮೀಡಿಯಾ ಮುಂದೆ ಅದನ್ನ ಹೇಳೋಕ್ಕಾಗಲ್ಲ, ವಲ್ಗರಾಗಿ ಮಾತಾಡ್ತವ್ರೆ. ಆ ಆಟಗಳ ಏನೂ ನಡೆಯಲ್ಲ ನಮ್ಮ ಹತ್ರ. ಅದಕ್ಕೆಲ್ಲ ಭಯ ಪಡೋರಲ್ಲ ನಾವು. ಬೇರೆ ಯಾರಿಗೋ ಭಯ ಎಕ್ಸ್ಬೋದು, ನೀನು ನಮ್ಗೆ ಆಗಲ್ಲ. ನಿಮ್ಮ ಅಪ್ಪನಣೆಗೂ ಆಗಲ್ಲ ಹೊರ್ತವ್ರು, ಆಗಲ್ಲ. ನೆಕ್ಸ್ಟ್ ಇದೇ ಕಂಟಿನ್ಯೂ ಆಯಿತು ಅಂದರೆ ಅವನು ಒರಿಜಿನಲ್ ಈಗ ಇದ್ದಾರಲ್ಲ ಫ್ಯಾನ್ಸು, ಅವ್ರು ಯಾರು ಮಾಡಲ್ಲ. ಅವನು ಸಾಕೊಂಡಿದ್ದಾನೆ ಸ್ವಲ್ಪ ಜನನ ಸೋಷಲ್ ಮೀಡಿಯಾ. ಇವನೇ ವರ್ತೂರ್ ಸಂತೋಷ್ ಆರ್ಮಿ, ಹಳ್ಳಿಕಾರ್ ಒಡಿಯ, ಇವೆಲ್ಲ ಅವ್ರ ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೊಂಡು ಗ್ರೂಪ್ಗಳು ಮಾಡ್ಕೊಂಡು ಮಾಡೋದು. ಅವ್ರ ಕಡೆಯಿಂದ ಅಷ್ಟೇ ಆಗೋದು. ತಾಕತ್ತಿದ್ರೆ ಅವ್ರ ನಂಬರಿಂದ ಮಾಡಲಿ, ಫೋನ್ ಓನ್ ನಂಬರಿಂದ, ಓನ್ ಐಡಿಯಿಂದ ಮಾಡಲಿ. ಹಾಕಿದ್ರು ಮನೆ ಹತ್ರ ಬಂದ್ಬಿಡು ಅಂತ, ಈಗಲೇ ಬರ್ತೀನಿ ನಂಬರ್ ಕಳಿಸು ಅಂದೆ. ಈಗ ನಾನು ಬನ್ನಿ ಸರ್ ನನ್ನ ಜೊತೆ, ನಾನು ಬರ್ತೀನಿ, ಒಬ್ಬನೇ ಸಿಂಗಲ್ ಆಗಿ ಬರ್ತೀನಿ. ಅವೆಲ್ಲ ಡೊಂಗಿ ಇವೆಲ್ಲ ನಡೆಯಲ್ಲಮ್ಮ ಹೊರ್ತವ್ರು. ಹೇಳ್ಬಿಡು ನಿನ್ನ ಚಾಲಗಳಿಗೆ, ಇವೆಲ್ಲ ಜಾಸ್ತಿ ನೋಡಿದಿರಿ. ಅಂತೂ ಕೂತು ಮಾತನಾಡಿ ಸಮಸ್ಯೆಯನ್ನು, ಅಸಮಾಧಾನವನ್ನು ಬಗೆಹರಿಸ್ಕೊಳ್ಬೇಕಿದ್ದ ಸ್ನೇಹಿತರೆ ಈಗ ಆರೋಪ ಪ್ರತ್ಯಾರೋಪಕ್ಕೆ ಇಳಿದಿರೋದು ದುರಂತ. ಹಳ್ಳಿಕಾರ್ ಹಸು ತಳಿಯ ಹೆಸರು ಮಾಡಿದ್ದ ವರ್ತೂರ್ ಸಂತೋಷ್ ರೈತನೇ ಅಲ್ಲ. ಹಳ್ಳಿಕಾರ್ ಒಡೆಯ ಎಂಬ ಬಿರುದು ಎಲ್ಲ ಡೊಂಗಿ. ವರ್ತೂರ್ ಸಂತೋಷರ ಅಂತರ್ಮುಖವೇ ಬೇರೆ ಇದೆಯಾ? ಕೊಲೆ ಬೆದರಿಕೆ ಹಾಕುವಷ್ಟು ಕೋಪ, ದ್ವೇಷ ಏಕೆ? ಈ ಎಲ್ಲ ಪ್ರಶ್ನೆಗಳಿಗೆ ಬೀರೇಶ್ ಮತ್ತು ಬೆಂಬಲಿಗರು, ವರ್ತೂರ್ ಸಂತೋಷ್ ಮತ್ತು ಬೆಂಬಲಿಗರು ಉತ್ತರ ಕಂಡುಕೊಳ್ಳಬೇಕಿದೆ. ಕೋಪ ದ್ವೇಷದಿಂದ ಏನೂ ಸಾಧ್ಯವಿಲ್ಲ. ಬೆಳ್ಳಿ ಬೆಳ್ಳಿಯೇ, ಬಂಗಾರ ಬಂಗಾರನೇ. ಸತ್ಯ ಒಂದಲ್ಲ ಒಂದು ದಿನ ಆಚೆ ಬರಲೇಬೇಕು. ಏನಂತೀರಿ?